ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಲೇಟಾಗಿ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಈ ರೆಸಿಪಿ ಹೆಸರು ವಡಾ ಪಾವು. ತುಂಬ ಸಿಂಪಲ್ಲಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 4 ನಾನು ಪಾವು ಬಂದು ತೊಗೊಂಡಿದ್ದೀನಿ. ಸೊ ನೀವು ಯಾವ ಬ್ರ್ಯಾಂಡದಾದರೂ ತೊಗೋಬೋದು. 4 ಬಂದು ತೊಗೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸುಮಾರು 1 ಕಪ್ ಆಗೋಷ್ಟು. ಇಲ್ಲಿ ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿರೋದು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿರೋದು, ಒಂದು 1/4 ಟೀ ಸ್ಪೂನ್ ಅರಿಶಿನ. ಇದು ಚಟ್ನಿ ಪುಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಸುಮಾರು ಒಂದು 2 ಟೇಬಲ್ ಸ್ಪೂನು. ಇದು ಗ್ರೀನ್ ಚಟ್ನಿ, ಇದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ. ಮತ್ತು ಆಲೂಗಡ್ಡೆ, 1/4 kg ಆಲೂಗಡ್ಡೆನ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸಿ ನಾನು ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 3ರಿಂದ 4 ಆಲೂಗಡ್ಡೆ ಆಗುತ್ತೆ. ಸೊ ಚೆನ್ನಾಗಿ ಬೆಂದಿರಬೇಕು, ನುಣ್ಣಗೆ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಚಿಕ್ಕದ ಬಾಣಲಿ ಇಟ್ಕೊಂಡು ಅದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಯಾಕಪ್ಪ ಅಂದರೆ ನಾವು ವಡಾ ಪಾವಲ್ಲಿ ಮೆಣಸಿನ್ಕಾಯಿ ಕೊಡ್ತಾರಲ್ಲ ತಿನ್ನೋದಕ್ಕೆ, ಅದನ್ನು ಫ್ರೈ ಮಾಡೋದು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕೋದ್ರಿಂದನೂ ಮೆಣಸಿನ್ಕಾಯಿಗೆ ಉಪ್ಪು ಹಿಡಿಯುತ್ತೆ ಮತ್ತು ಖಾರ ಜಾಸ್ತಿ ಅನಿಸೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಏನು ಆಲೂಗಡ್ಡೆ ಸ್ಟಫಿಂಗ್ ಇದೆ ಆ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಶುಂಠಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಗ್ಯಾಸ್ಟ್ರಿಕ್ ಅಂತಾರೆ. ಸೊ ಹಂಗಾಗಿ ಶುಂಠಿ ಉಪಯೋಗಿಸಿದ್ರೆ ಆ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಇದಕ್ಕೊಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಪಲ್ಯ ಇದು, ಇಷ್ಟೇ. ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಬೇಯಿಸೋ ಕೂಡ ನೀವು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಆಲೂಗಡ್ಡೆನ ನೀವು ಸಿಪ್ಪೆ ತೆಗೆದು ಕಟ್ ಮಾಡಿ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಾಗೆ 2 ಭಾಗ ಮಾಡಿ ಕೂಡ ಬೇಯಿಸ್ಕೋಬೋದು. ನಾನು ಅದೇ ರೀತಿ ಬೇಯಿಸ್ಕೊಂಡಿರೋದು. 2 ಭಾಗ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡು ಆ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ಪಲ್ಯ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಜಾಸ್ತಿ ಆದರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ, ಅದು ರೌಂಡ್ ಶೇಪ್ ಚೆನ್ನಾಗಿ ಬರೋಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕೋವಾಗ ಸ್ಟವ್ ಆಫ್ ಮಾಡಿಬಿಡಿ. ಸೊ ಹುಳಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಸೊ ಮತ್ತು ಒಂದು ದಿವಸ ಫುಲ್ಲು ಇಟ್ಕೊಂಡು ತಿನ್ಬೋದು ಇದನ್ನು ನೀವು, ಬೋಂಡನ, ಮತ್ತು ಕೆಟ್ಟೋಗೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ರೆಡಿಯಾಗಿದೆ, ಅದನ್ನು ಆರಕ್ಕೆ ಬರ್ತೀನಿ, ಯಾಕಂದರೆ ತಣ್ಣಗಾದ್ರೇ ಅದು ಉಂಡೆ ಕಟ್ಟಾಗೋಗೋದು. ಅಷ್ಟೊತ್ತಿಗೆ ಈಗ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಸೊ ಮಾಡೋವಾಗೇ ತೋರಿಸ್ಬಿಡೋಣ ಅಂತ ನಾನು ಈಸಿ ಆಗಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಕೂಡ ಹಾಕ್ಕೊಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನ ನೀವು ತುಂಬ ತಕ್ಷಣವೇ ಹಾಕಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡು. ಯಾಕಂದರೆ ಇದು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು, ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ತೀರ ಗಟ್ಟಿಗೂ ಇಲ್ಲ, ತೀರ ತೆಲ್ಲಗೂ ಇಲ್ಲ, ಮೀಡಿಯಮ್ ಆಗಿ ನೋಡಿ, ಈ ಥರ ಕೈಯಲ್ಲಿ ಅಂಟ್ಕೊಂಡು ಹಂಗೆ ಇರಬೇಕು, ಸುರಿಯೋ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಈಗ ಪಲ್ಯ ಕೂಡ ಆರಿದೆ, ಇದನ್ನು ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಮೀಡಿಯಮ್ ಆಗಿ ಲಾಡು ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಆಲೂಗಡ್ಡೆ ಬೋಂಡ ಕೂಡ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ. ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ ನೋಡೋರಿದ್ದರೆ ಸೊ ಸರ್ಚ್ ಮಾಡಿ, ನಿಮ್ಗೆ ಎಲ್ಲ ಥರ ರೆಸಿಪಿ ಸಿಗುತ್ತೆ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಸ್ಪೂನಲ್ಲಿ ಕೂಡ ಬಿಡ್ಬೋದು ನೀವು. ಆ ಥರ ಮಾಡೋದ್ರಿಂದ ಎಲ್ಲೂ ಗ್ಯಾಪ್ ಇರೋದಿಲ್ಲ, ಮತ್ತು ಕ್ಲೀನಾಗಿ ಕವರ್ ಆಗುತ್ತೆ ಹಿಟ್ಟು, ಬಜ್ಜಿ ಹಿಟ್ಟು. ಸೊ ಇಲ್ಲಾಂದರೆ ಕೈಯಲ್ಲಿ ಬಿಡೋಂಗಿದೆ ಕೈಯಲ್ಲಿ ಕೂಡ ಬಿಡ್ಬೋದು, ಇಲ್ಲಾಂದರೆ ಸ್ಪೂನಲ್ಲಿ ಬಿಟ್ಟರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಮತ್ತು ಚಿಕ್ಕ ಬಾಣಲೆಯಲ್ಲಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ದೊಡ್ಡ ಬಾಣಲೆಯಲ್ಲಿ ಮಾಡಿದ್ರೆ, ಮತ್ತು ಸರಿಯಾಗಿ ಮುಳುಗೋದಿಲ್ಲ. ಹಂಗಾಗಿ ಚಿಕ್ಕ ಬಾಣಲೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ನೋಡ್ತಾ ಇರ್ಬೋದು, ಜಸ್ಟ್ ಒಂದು 3 ನಿಮಿಷ ಲೈಟ್ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಮಾಡ್ಕೊಳ್ಳಿ, ಸಾಕು, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಬೋಂಡ ತಯಾರಾಗಿದೆ. ಸೊ ಹಾಗೆ ಪಾವು ಮಾಡೋದು ಕೂಡ ಎಲ್ಲ ರೆಡಿನೂ ಆಗಿದೆ. ಸೊ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಪಾವು ಬನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೇನಾದರೂ ಪಾವು ಬನ್ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇವಾಗ ತುಂಬ ಈಸಿಯಾಗಿ. ಸೊ ನಿಮಗೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ತರಿಸ್ಕೊಬೋದು.
ಮತ್ತು ಇಲ್ಲಾಂದರೆ ನಿಮ್ಗೆ ಏನಾದರೂ ಹತ್ರದಲ್ಲಿ ಬೇಕರಿಗಳಲ್ಲಿ ಸಿಕ್ಕಿದ್ರೆ ಕೂಡ ತಗೊಬಂದು ಮಾಡ್ಕೊಬೋದು. ಇವಾಗ ಇದಕ್ಕೆ ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ನೋಡಿ, ಗ್ರೀನ್ ಚಟ್ನಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಥರ ರೆಸಿಪಿನೂ ಸಿಗುತ್ತೆ. ಇದಕ್ಕೆ ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಚಟ್ನಿ ಪುಡಿ ಕೂಡ ಅಷ್ಟೇ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಕೂಡ ಅಷ್ಟೇ ಖಾರವಾಗಿ ಸೂಪರಾಗಿರುತ್ತೆ. ಇವಾಗ ನೋಡಿ, ಆ ಬೋಂಡ ಇಟ್ಬಿಟ್ಟು ಅದು ಮಧ್ಯೆ ಹಸಿರುಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಷ್ಟೇ ವಡೆಪಾವು. ನೋಡಿ ಎಷ್ಟು ಸಿಂಪಲ್ಲಾಗಿ ಸೂಪರಾಗಿ ಈಸಿಯಾಗಿ ನಿಮಗೆ ತೋರಿಸಿದ್ದೀನಿ ಈ ವಡಾಪಾವ್ ಹೇಗೆ ಮಾಡೋದಂತ. ಖಂಡಿತ ಈ ವಡಾಪಾವ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಾದರೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.